ತುಂಬ ಎಣ್ಣೆ ಹಾಕುಂಟು ಬುದ್ಧಿ ಎಣ್ಣೆ ಹಾಕುಂಟು
ಎತ್ತಿ
ದೇವರು ಒಳ್ಳೇದು ಮಾಡಲಿ. ಈಗ ನಾವು ನಮಗೆ ಮಜಾ ಬಿಡಬೇಕು. ಅದೇ ಇಂಥದಕ್ಕೆಲ್ಲ ಸ್ವಲ್ಪ ಖರ್ಚು ಮಾಡಿದರೆ ಅಷ್ಟೇ ಗೊತ್ತಾಗ್ತಿಲ್ಲ. ರೋಗ ಬಂದು ಅದೇ ನನ್ನ ಭಾವನೆಗೆ 10 ಲಕ್ಷ ರೂಪಾಯಿ ಆಪರೇಷನ್ಗೆ ಅವರ ಇಬ್ಬರು ಮಕ್ಕಳು
ಅಳಿದುಳಿದ ಹೊಸದುರ್ಗ ಕೋಟೆಯ ಎಲ್ಲರೂ ಚಪ್ಪಾಳೆ ತೊಟ್ಟಿ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಸಭೆಯ ಕರೆದುಕೊಂಡು ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಹೊಸಕೋಟೆಯ ಹಾಲಪ್ಪಗೌಡರು, ಹರತಾಳು ಮುಖ್ಯ ಕಾರ್ಯಭಾರಿಗಳು ಇವರು ಸಹ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಳಲಿಕಪ್ಪ ಚಂದ್ರಶೇಖರ ಗೌಡರು, ಮಾಜಿ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಹೊಸನಗರ, ಇವರು ಸಹ ವೇದಿಕೆ ಆಗಮಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಶ್ರೀ ಶೈಲಜಾ ಟಿವಿ ಪುರಸಭಾಧ್ಯಕ್ಷ ಕಾಂಜಂಗಾಡು, ಇವರು ಸಹ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕಾಲೇಜು ಕಾಂಜಂಗಾಡು, ಇವರು ಸಹ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಹಾಸತಿ ದೇವಿ ಹೊಸದುರ್ಗ, ಇದರ ಅಧ್ಯಕ್ಷರಾದ ಎಚ್ ವೆಂಕಟರಮಣ, ಇವರು ಸಹ ಹಾಡುವ ರಾಗಕ್ಕೆ ನಲಿಯುವೆ ನೀನು, ಕೂಗುವ ಕರೆಗೆ ಮಾಗಿದ ಬಕುತಿಗೆ ಒಲಿಯುವೆ ನೀನು, ಮಾಗಿದ ಬಕುತಿಗೆ ಒಲಿಯುವೆ ನೀನು, ಮಾತೆಯ ಚರಣಕ್ಕೆ ನಮಿಸುವೆ ನಾನು, ಮಾತೆಯ ಚರಣಕ್ಕೆ ನಮಿಸುವೆ ನಾನು, ಕೂಗುವ ಕರೆಗೆ ಶೃಂಗೇರಿ ಪುರವಾಸಿ ಶ್ರೀ
ಶೃಂಗಾರದರಸಿ ಈ ಜಗದಂಬೆ ಆಂಗರೆ ಪೂಜಿಪ ಶಂಕರ ಮಾತೆ ಆಂಗರೆ ಪೂಜಿಪ ಶಂಕರ ಮಾತೆ ಭಂಗ ನಿವಾರಿಪ ಸುಂದರ ಮಾತೆ ಭಂಗ ನಿವಾರಿಪ ಸುಂದರ ಮಾತೆ ಕೂಗುವ ಕರೆಗೆ ಕರುಣಿಪೆ ನೀನು ಹಾಡುವ ರಾಗಕ್ಕೆ ನಲಿಯುವೆ ನೀನು ಕೂಗುವ ಕರೆಗೆ ಕಾಯಕ ನಿರತರ ನಾಯಕಿ ನೀನು ಕಾಯಕ ನಿರತರ ನಾಯಕಿ ನೀನು ಕಾಯುವ ಶುಭ ವರದ ನಾಯಕ ನೀನು ಕಾಯುವ ಶುಭ ವರದ ನಾಯಕ ನೀನು ಭವಪಾಲಿನಿ ನೀನು ಸುಮಮಾಲಿನಿ ನೀನು ಭವಪಾಲಿನಿ ನೀನು ಸುಮಮಾಲಿನಿ ನೀನು ನವರಾಗ ಕರುಣಿಸು ಅರಿಯೆನು ನಾನು ನವರಾಗ ಕರುಣಿಸು ಅರಿಯೆನು ನಾನು ನಲಿಯುವೆ ನೀನು ಕೂಗುವ ಕರೆಗೆ सर्वे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। गुरुदेवो महादेवो गुरुदेवो सदाशिवः गुरुदैवात् परं नास्ति तस्मै श्रीगुरुवे नमः। पञ्चानतनोद्भूतान् पञ्चाक्षरमनोपमान् पंचसूत्रकृतो वन्दे पंचाचार्यान् जगद्गुरु। ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय ಕಾಲಾಗ್ನಿರುದ್ರಾಯ ನೀಲಕಂಠಾಯ. ಭಕ್ತಮಾನೀಯರುಗಳೇ, ಶ್ರೀ ಮಹಾಸತೀ ದೇವಿಯ ಪುಣ್ಯಕ್ಷೇತ್ರದ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಭಗವದ್ಭಕ್ತ ಮಹನೀಯರುಗಳಿಗೆ ದೇವಳದ ಆಡಳಿತ ಕಮಿಟಿಯ ಮತ್ತು ಮಲ್ಲವ ಸಮಾಜ ಬಾಂಧವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವಂದಿಸುತ್ತೇನೆ. ಮೊದಲಾಗಿ ಸರ್ವಚೇತನಾತ್ಮಕಿಯಾದ ಶ್ರೀ ಮಹಾಸತೀ ದೇವಿಯನ್ನು ಸ್ಮರಿಸಿ ಪರಮ ಪೂಜನೀಯರಾದ ಮಲ್ಲವ ಸಾಮ್ರಾಜ್ಯದ ಗುರುಪರಂಪರಾನುಗತ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶಾಖಾ ಕವಳೆದುರ್ಗ ಕೆಳದಿ ರಾಜಗುರು ಮಹಾಮಹತ್ತಿನ ಭುವನಗಿರಿ ಸಂಸ್ಥಾನ ಮಠಾಧ್ಯಕ್ಷರಾದ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ವಿದ್ವಾನ್ ಶ್ರೀ ಶಾ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಪಾದಾರವಿಂದಗಳಿಗೆ ವಂದಿಸಿ ಸ್ವಾಗತಿಸಿ ಇಂದಿನ ಧರ್ಮಸಭೆಯ ನೇತೃತ್ವವನ್ನು ವಹಿಸಲು ಪ್ರಾರ್ಥಿಸುತ್ತೇನೆ. ಬಹುಮಾನ್ಯರು ಕಾಂಜಂಗಾಡ್ ನಗರಸಭೆಯ ಮಾಜಿ ಅಧ್ಯಕ್ಷರೂ ಆದ ಶ್ರೀಮಾನ್ ವೇಣುಗೋಪಾಲ್ ನಂಬ್ಯಾರ್ ಇವರನ್ನು ಈ ಧಾರ್ಮಿಕ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಲು ಸ್ವಾಗತಿಸುತ್ತೇನೆ. ಡಾಕ್ಟರ್ ಶ್ರೀ ಗುಂಡೂರಾವ್ ಕೋಮು ಸೌಹಾರ್ದ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೂ ಮಹಾದಂಡನಾಯಕರು ಮಲ್ಲವ ಸಾಮ್ರಾಜ್ಯೋತ್ಸವ ಕಮಿಟಿ ಕವಳೆದುರ್ಗ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಮಳರಿಕೊಪ್ಪ ಚಂದ್ರಶೇಖರಪ್ಪ ಗೌಡರು ಹರತಾಳ ಮುಖ್ಯ ಕಾರುಬಾರಿಗಳು ಶಿವಪ್ಪನಾಯಕ ಪಡೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಗೌರವಾನ್ವಿತೆ ಕಾಂಜಂಗಾಡ್ ನಗರಸಭಾಧ್ಯಕ್ಷೆ ಶ್ರೀಮತಿ ಶೈಲಜಾ ಟಿವಿ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಮುಖ್ಯ ಉದ್ಯಮಿಗಳು ಕಾಂಜಂಗಾಡ್ ನಗರಸಭೆ ಕೌನ್ಸಿಲರೂ ಆದ ಶ್ರೀ ಗೋಕುಲ್ದಾಸ್ ಕಾಮತ್ ಅವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ನಿವೃತ್ತ ಬ್ಯಾಂಕ್ ಮ್ಯಾನೇಜರು ಹೊಸದುರ್ಗ ಶ್ರೀ ನಿತ್ಯಾನಂದಾಶ್ರಮದ ಅಡ್ಮಿನಿಸ್ಟ್ರೇಟಿವ್ ಆಫೀಸರೂ ಆದ ಶ್ರೀಯುತ ಲಕ್ಷ್ಮಣ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಬಾಲಕೃಷ್ಣ ನಂಬ್ಯಾರ್ ಶ್ರೀ ನಿತ್ಯಾನಂದ ಪಾಲಿಟೆಕ್ನಿಕ್ ಕಾಂಜಂಗಾಡ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ಮಲ್ಲವ ಸಮಾಜದ ಇಲ್ಲಿ ಹಿರಿಯರೂ ಆಗಿರುವ
ಬೆಂಗಳೂರಿನ ಶ್ರೀಮಾನ್ ಬಾಲಕೃಷ್ಣ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸುತ್ತೇನೆ. ಇದಾಗಲಿಲ್ಲ. ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರಿಗೆ ಶ್ರೀ ದೇವಳದ ಸಮಿತಿ ಸದಸ್ಯರಾದ ಶ್ರೀ ರಘುಪತಿ ಇವರು ಹಾರ ಹಾಕಿ ಗೌರವಿಸಬೇಕು ಅಂತೇಳಿ, ಹಾಗೆ ಎಲ್ಲ ಸಮಾಜ ಬಾಂಧವರು ಎದ್ದು ನಿಂತು ಗೌರವ ಅರ್ಪಣೆ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಅಂತಂದ ಶ್ರೀ ಚಂದ್ರಶೇಖರಪ್ಪ ಗೌಡರು, ಮಾಜಿ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಹೊಸನಗರ. ಇವರನ್ನು ದೇವದಾಸ್ ವಸ್ತುರ್ಗ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಗೋಕುಲ್ದಾಸ್ ಕಾಮತ್, ಪ್ರಮುಖ ಉದ್ಯಮಿಗಳು, ಕೌನ್ಸಿಲರ್ ಕಾಂಜಂಗಾಡ್ ಇವರನ್ನು ಶ್ರೀ ರತ್ನಾಕರ್ ಮಂಗಳೂರು ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಎಚ್ ಲಕ್ಷ್ಮಣ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನಿತ್ಯಾನಂದ ಆಶ್ರಮ ಇವರನ್ನು ಪಾಂಡುರಂಗ ಸುರತ್ಕಲ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಬಾಲಕೃಷ್ಣ ಅಂಬಿಯಾರ್, ನಿವೃತ್ತ ಪ್ರಾಂಶುಪಾಲರು, ನಿತ್ಯಾನಂದ ಪಾಲಿಟೆಕ್ ಕಾಂಜಂಗಾಡ್ ಇವರನ್ನು ಅಘೋಷ ಕಮಿಟಿಯ ಕಾರ್ಯದರ್ಶಿ ಸುಧೀರ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮದ 5ನೇ ಅಂಗವಾಗಿ ಸಭಾ ಕಾರ್ಯಕ್ರಮ ಉದ್ಘಾಟನೆ. ಡಾಕ್ಟರ್ HR ಗುಂಡೂರಾವ್, ಕೋಮು ಸೌಹಾರ್ದ ರಾಜ್ಯ ಪ್ರಶಸ್ತಿ ವಿಜೇತರು. ದೇಶದ ಮೂಲೆ ಮೂಲೆಗಳಲ್ಲಿರುವ ಪ್ರತಿಯೊಂದು ದೇವಸ್ಥಾನಗಳಿಗೂ, ಆಧ್ಯಾತ್ಮಿಕ ಕೇಂದ್ರಗಳಿಗೆ ಅದರದ್ದೇ ಆದ ಸ್ಥಳ ಪುರಾಣಗಳು, ಚಾರಿತ್ರಿಕ ಹಿನ್ನೆಲೆಗಳು ಇರುತ್ತವೆ. ಶಿವನಿಂದೆಯನ್ನು ಪತಿನಿಂದೆಯನ್ನು ಕೇಳಿ ಸಹಿಸದೆ ದೇಹತ್ಯಾಗ ಮಾಡಿದಾಗ ಶಿವನ ಯೋಗ ಮಾಯೆಯಿಂದ ಪುನರ್ಜನ್ಮ ಪಡೆದ ದಾಕ್ಷಾಯಣಿಯ ಅವತಾರವೇ ಶ್ರೀ ಮಹಾಸತಿಯ ಸಾನ್ನಿಧ್ಯವಾಗಿದೆ ಎಂದು ತಿಳಿಯಲ್ಪಡುತ್ತದೆ. ಭಕ್ತ ಜನರ ಇಷ್ಟಾರ್ಥದಾಯಕಿಯಾದ ಶ್ರೀ ಮಹಾಸತಿಯು ನಮ್ಮೆಲ್ಲರಿಗೂ ಮಂಗಲವನ್ನುಂಟು ಮಾಡುವೆಂದು ಪ್ರಾರ್ಥಿಸುತ್ತೇನೆ. ಬರುತ್ತಾ ತಾವು ಗೆದ್ದುಕೊಂಡ ಪ್ರದೇಶಗಳಲ್ಲಿ ಭದ್ರವಾದ ಕೋಟೆಗಳನ್ನು ನಿರ್ಮಿಸಿ, ತಮ್ಮ ಬಂಧುಗಳನ್ನು ದುರ್ಗಾಧೀಶರು ದಳವಾಯಿಗಳನ್ನಾಗಿಯೂ ನೇಮಿಸಿ ಬಲವಾದ ಕಾವಲು ಪಡೆಗಳನ್ನು ನಿಲ್ಲಿಸಿದರು. ಹೀಗೆ ಬಂದ ದಳವಾಯಿಗಳ ಪಂಗಡಗಳಲ್ಲಿ ಮನೆತನ ವ್ಯವಸ್ಥೆಯಲ್ಲಿ 7 ಕುಟುಂಬಗಳು ಇದ್ದುವು. ಇವರೆಲ್ಲರೂ ಶಿವಾರಾಧಕರಾಗಿದ್ದರೂ ಶಿವಶಕ್ತಿಗಳಾದ ಮಲ್ಲಿಕಾರ್ಜುನ, ಮುಖಾಂಬಿಕೆ, ಯಲ್ಲಾಂಬಿಕೆ, ಮಹಾಸತಿ, ಜಟಕೇಶ್ವರ, ವೀರಭದ್ರ ಮತ್ತು ದುರ್ಗಾಂಬಿಕೆ ಎಂಬ ದೇವರುಗಳನ್ನು ತಮ್ಮ ಕುಟುಂಬದ ಮನೆತನದ ದೇವರುಗಳನ್ನಾಗಿ
ഈ ധാർമ്മിക സമിതിയുടെ അധ്യക്ഷൻ ശ്രീ വെങ്കട്ടരമണ, വേദിയിൽ ഉപവിഷ്ടരായിട്ടുള്ള സമൂഹത്തിനും അഭിമാനകരവും അതുപോലെ ചാരിതാർത്ഥ്യജനകവുമായ ഒരു ദിവസമാണിന്ന്. ഞാൻ ആദ്യമായിട്ട് കർണാടകത്തിൽ സംസാരിക്കാൻ സാധിക്കാത്തതിൽ എനിക്ക് ഖേദമുണ്ട്. അതിന് ഞാൻ ആദ്യമായി ക്ഷമ ചോദിക്കുകയാണ്. ഞാൻ ആ രാജാവിന്റെ ആരാധനാമൂർത്തി എന്നുള്ള നിലയ്ക്ക് കർപ്പൂരേശ്വര ക്ഷേത്രം സ്ഥാപിച്ചു. അതുപോലെ തന്നെ അതിനുശേഷം ഈ നേരത്തെ സ്വാഗത പ്രാസംഗികൻ സൂചിപ്പിച്ചതുപോലെ ഞാൻ മനസ്സിലാക്കുന്നത് ശരിയാണെങ്കിൽ 9 കുടുംബങ്ങൾ 9 ആരാധനാമൂർത്തികൾ വേറെ വേറെ സ്ഥാപിച്ചു.